ನಮಸ್ಕಾರ. ಸೊನ್ನೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ನಲ್ಲಿ ಏರ್ಪಡಿಸಿದ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಸಚಿವರಾದ ಈಶ್ವರ್ ಬಿ ಖಂಡ್ರೆ, ರಹೀಂ ಖಾನ್ ಅವರು ಉದ್ಘಾಟಿಸಿದ್ದರು. ದೇಶಕ್ಕೆ ಸಹಕಾರ ಕ್ಷೇತ್ರ ಕೊಡುಗೆ ಅಮೋಘ. ಸಮಾಜ ಸುಧಾರಣೆಗಾಗಿ ಈ ನಾಡಿನಲ್ಲಿ ಹಲವಾರು ಸಂತ ಶರಣರು ಶ್ರಮಿಸಿದ್ದಾರೆ. ಅಂತಹ ಮಹನೀಯರಲ್ಲಿ ಕನಕದಾಸರು ಒಬ್ಬರು. ಸಚಿವ ಈಶ್ವರ್ ಖಂಡ್ರೆ. ಬೀದರ್ ನಗರದಲ್ಲಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ 23-24ಕ್ಕೆ ಶರಣಕುಮಠ ಅನುಭವ ಮಂಟಪ ಉತ್ಸವ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿ. ಬೀದರ್ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಉದ್ಘಾಟಿಸಿದರು. ಬೀದರ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಭಕ್ತ ಕನಕದಾಸರ 537ನೇ ಜಯಂತಿ ಅಂಗವಾಗಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿರ್ಬನ್, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಪೂಜೆ ಸಲ್ಲಿಸಿದ್ದರು. ಬೀದರ್ ನಗರದಲ್ಲಿ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ವಿವಿಧ ಮಳಿಗೆಗಳಿಗೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿದ್ದರು. ಸುದ್ದಿಯ ವಿವರಗಳು. ದೇಶದ ಪ್ರಗತಿಗೆ ಸಹಕಾರ ಕ್ಷೇತ್ರದ ಕೊಡುಗೆ ಅಪೂರ್ವ, ಅಮೋಘವಾದದ್ದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅಭಿಪ್ರಾಯಪಟ್ಟರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಹಾಗೂ ಇತರೆ ಸಹಕಾರ ಸಂಘಗಳ ಸಹಯೋಗದಲ್ಲಿ ನಗರದಲ್ಲಿ ಏರ್ಪಡಿಸಿದ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಉದ್ಘಾಟಿಸಿ ಮಾತನಾಡಿದ್ದರು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ಬಡತನ, ಅನಕ್ಷರತೆ ಇತ್ತು. ಆದರೆ ಸಹಕಾರ ಕ್ಷೇತ್ರದಿಂದ ದೇಶ ವಿಕಾಸ ಪಥದತ್ತ ಮುನ್ನಡೆಯುತ್ತಿದೆ. ಆರ್ಥಿಕವಾಗಿ ಇಂದು ಬಲಿಷ್ಠವಾಗಿ ಬೆಳೆದಿದ್ದೇವೆ. ಇದಕ್ಕೆ ಸಹಕಾರ ಕ್ಷೇತ್ರವೇ ಕಾರಣ. ಹಾಲು ಉತ್ಪಾದಕರ ಸಂಘ ಸಹಕಾರ, ಗೃಹ ನಿರ್ಮಾಣ ಸಹಕಾರ ಸಂಘ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ರಂಗ ಕೆಲಸ ಮಾಡುತ್ತಿದೆ. ಹಿಂದೆ ಮಹಿಳೆಯರು ಹೊರಗೆ ಬರುತ್ತಿರಲಿಲ್ಲ. ಆದರೆ ಈಗ ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳು ಹುಟ್ಟಿಕೊಂಡಿವೆ. ಹಣಕಾಸು ವಹಿವಾಟಿನ ಅರಿವು ಮಹಿಳೆಯರಿಗೆ ಬಂದಿದೆ ಎಂದು ಹೇಳಿದರು. ಭೀಮಣ್ಣ ಖಂಡ್ರೆ, ಸಿದ್ದಪ್ಪ ಖೇಳ್ಗಿ, ಬಸವರಾಜ ಬಿರಾದರ್, ಖೇನಿ, ಗುರುಪಾದಪ್ಪ ನಾಗಮರಪಳ್ಳಿ, ವೀರಶೆಟ್ಟಿ, ಕುಷ್ಣೂರೆ ಸೇರಿದಂತೆ ಹಲವರು ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರದ ಬೆಳವಣಿಗೆಗೆ ಶ್ರಮಿಸಿದ್ದಾರೆ. ಸಹಕಾರಿ ಕ್ಷೇತ್ರ ಬರುವ ದಿನಗಳಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಬೆಳೆಯಬೇಕು. ಮಧ್ಯವರ್ತಿಗಳಿಂದ ದುರ್ಬಳಕೆ ಆಗಬಾರದು. ಸಾಲ ಮರುಪಾವತಿಯಲ್ಲಿ ಉತ್ತಮ ಪ್ರಗತಿ ಸಾಧಿಸಬೇಕು. ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಂಡು ಹೆಚ್ಚಿನ ಸೇವಾ ಸೌಲಭ್ಯ ಜನರಿಗೆ ಕೊಟ್ಟು ಪ್ರಗತಿ ಸಾಧಿಸಬೇಕು ಎಂದು ಸಲಹೆ ನೀಡಿದ್ದರು. ಬರುವ ದಿನಗಳಲ್ಲಿ ಸಹಕಾರ ಸಂಘಗಳು ಉಳಿಯುತ್ತವೆಯೋ ಇಲ್ಲವೋ ಎಂಬ ಅನುಮಾನ ಕಾಡುತ್ತಿದೆ. ನಾನು ಬಿಎಸ್ಎಸ್ಕೆ ಅಧ್ಯಕ್ಷ ಸ್ಥಾನದಿಂದ ನಿರ್ಗಮಿಸುವಾಗ ಕಾರ್ಖಾನೆ ಮೇಲೆ 28 ಕೋಟಿ ಸಾಲ ಇತ್ತು. ಅದೀಗ 300 ಕೋಟಿ ಸಾಲವಾಗಿದೆ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಹಾಗೂ ಬೀದರ್ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಎರಡು ಉಳಿಯಬೇಕು. ಎರಡು ಕಟ್ಟಿ ಬೆಳೆಸಿದ್ದು ರೈತರೇ. ಬ್ಯಾಂಕುಗಳು ಸಾಲ ಕೊಟ್ಟಾಗ ರೈತರು ಸಕಾಲಕ್ಕೆ ಮರುಪಾವತಿಸಬೇಕು. ಬರುವ ದಿನಗಳಲ್ಲಿ ಬಿಎಸ್ಎಸ್ಕೆ ಪುನಶ್ಚೇತನಕ್ಕೆ ಸರ್ಕಾರದಿಂದ ಅಗತ್ಯ ಕ್ರಮ ಜರುಗಿಸಲಾಗುವುದು. ಎಲ್ಲ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಅದಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದು ತಿಳಿಸಿದ್ದರು. ಪೌರಾಡಳಿತ ಸಚಿವ ರಹೀಂ ಖಾನ್, ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ, ಸಹಕಾರ ಕ್ಷೇತ್ರದ ಬೆಳವಣಿಗೆಗೆ ಎಲ್ಲ ರೀತಿಯ ನೆರವು ನೀಡಲಾಗುವುದು ಎಂದು ಭರವಸೆ ನೀಡಿದ್ದರು. ಸಹಕಾರ ಕ್ಷೇತ್ರದ ಸಾಧಕರನ್ನ ಸನ್ಮಾನಿಸಲಾಯಿತು. ಸಹಕಾರಿಗಳಿಂದ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಡಾಕ್ಟರ್ ಸಿದ್ದಲಿಂಗಪ್ಪ ಎಸ್ ಪಾಟೀಲ್, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಮರ್ ಕುಮಾರ್ ಖಂಡ್ರೆ, ಉಪಾಧ್ಯಕ್ಷ ಅಭಿಷೇಕ್ ಪಾಟೀಲ್, ಕರ್ನಾಟಕ ರಾಜ್ಯ ಮಹಿಳಾ ಸಹಕಾರ ಮಹಾಮಂಡಲದ ಅಧ್ಯಕ್ಷೆ ಶಕುಂತಲಾ ಬೆಲ್ದಾಳೆ, ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಪರಮೇಶ್ವರ್ ಮುಗ್ಡೆ, ಗಾಂಧಿಗಂಜ್ ಸಹಕಾರ ಬ್ಯಾಂಕಿನ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ಸಹಕಾರ ಇಲಾಖೆಯ ಜಂಟಿ ನಿರ್ದೇಶಕ ಮಹೇಶ್, ಕಲಬುರಗಿ ಪ್ರಾಂತೀಯ ಸಹಕಾರ ಸಂಘಗಳ ಜಂಟಿ ನಿರ್ಬಂಧಕ ವಿಶ್ವನಾಥ್ ಮಲ್ಕೂಡ್, ಸಹಕಾರ ಸಂಘಗಳ ಉಪನಿಬಂಧಕಿಯೂ ಆದ ಡಿಸಿಸಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕಿ ಮಂಜುಳಾ ಎಸ್, ಜಿಲ್ಲಾ ಸಹಕಾರ ಯೂನಿಯನ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ಆರ್ ಮಲ್ಲಮ್ಮ, ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲದ ಅಧ್ಯಕ್ಷ ವಿ ರಾಜು, ನಿರ್ದೇಶಕ ಶೇಖರ್ ಗೌಡ, ಮಾಲಿ ಪಾಟೀಲ್, ಜೆಎಂ ಶಿವಪ್ರಸಾದ್, ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಮಂಡಳಿ ಅಧ್ಯಕ್ಷ ಗುರುನಾಥ್ ಜಾಂತೀಕರ್, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಮಾಜಿ ಶಾಸಕ ಸುಭಾಷ್ ಕಲ್ಲೂರ್, ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಡಿಕೆ ಸಿದ್ರಾ ಮತ್ತಿತರರು ಪಾಲ್ಗೊಂಡಿದ್ದರು. ಜ್ಯೋತಿ ಬೆಳಗಿತು ಸಹಕಾರ ಜ್ಯೋತಿ ಬೆಳಗಿತು, ಜ್ಯೋತಿ ಬೆಳಗಿತು ಸಹಕಾರ ಜ್ಯೋತಿ ಬೆಳಗಿತು.
ಸತ್ಯದ ಜ್ಯೋತಿ ಬೆಳಗಿತು ಸರ್ವರೊಂದೇ ಎನ್ನೋ ಸಮತೆ ಸಾರಿತು ಜ್ಯೋತಿ ಸುಂದರ ಸಮಾಜಕ್ಕಿಂತ ಜ್ಯೋತಿ ಬೆಳಗಿತು ಸಹಕಾರ ಜ್ಯೋತಿ ಬೆಳಗಿತು ಜ್ಯೋತಿ ಬೆಳಗಿತು ಸಹಕಾರ ಜ್ಯೋತಿ ಬೆಳಗಿತು ಸಹಕಾರ ಜ್ಯೋತಿ ಬೆಳಗಿತು ಸಹಕಾರ ಯಾಕಂದ್ರೆ ಅವರ ತಂದೆಯವರಾದಂಥ ಭೀಮಣ್ಣ ಖಂಡ್ರೆ ಅವರು ಸಹಕಾರ ಇಲಾಖೆಗೆ ಬಹಳಷ್ಟು ಕೊಡುಗೆಯನ್ನು ನೀಡಿದ್ದಾರೆ. ಅವರನ್ನು ಸ್ಮರಿಸುವಂತ ದಿನ ಕೂಡ ಆಗಿ ಸಹಕಾರ ಇಲಾಖೆಯ ಅನುಭವ ಕೂಡ ಅವ್ರಿಗೆ ಇದೆ. ಅವರು ಪ್ರಸ್ತುತ ಅರಣ್ಯ ಸಚಿವರಾಗಿದ್ರು ಕೂಡ ಬೀದರ್ ಜಿಲ್ಲೆಯ ಸಹಕಾರ ನಿನಗಿರತಕ್ಕಂಥ ಕಾಳಜಿ ನೋಡಿ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಅವ್ರ ಹೆಂಡತಿಯಾಗಿ ಜೊತೆಯಾಗಿ ಸಹಕಾರ ಕ್ಷೇತ್ರದಲ್ಲಿ ಕುರಿಯನ್ನವರು ಸಹ ಅವರು ದುಡಿತಾರೆ. ಸೊ ಇಂಥ ಸಂದರ್ಭದಲ್ಲಿ ಸಹಕಾರಿ ಸಂದರ್ಭದಲ್ಲಿ ಬೀದರ್ ಜಿಲ್ಲೆ ಅತ್ಯುತ್ತಮವಾದಂತ ಒಂದು ಸ್ಥಾನ ಹೊಂದಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಹಿಳೆಯರಿಗೆ ಇಡೀ ರಾಷ್ಟ್ರದಲ್ಲಿ ಅದು ನಮ್ಮ ಸಹಕಾರ ಕ್ಷೇತ್ರ ನೀಡಿದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಹಾಮಂಡಲದ ಮುಖಾಂತರ ಇವತ್ತು ಸಹಕಾರ ವಾರಪತ್ರಿಕೆಯನ್ನು ನಾವು ಪ್ರಕಟಣೆ ಮಾಡ್ತಾ ಇದ್ದೇವೆ. ಸಹಕಾರ ವಾರಪತ್ರಿಕೆ ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲ, ಎಲ್ಲ ಮಾಸಪತ್ರಿಕೆಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಕಾರ್ಯಕ್ರಮಕ್ಕೆ ಕಳೆ ಎನ್ನುತ್ತಾ ತಮ್ಮ ಚಪ್ಪಾಳೆ ಜಾರಿಯಲ್ಲಿರಲಿ. ಧನ್ಯವಾದಗಳು ಸರ್. ಮುಂದಿನ ಕಾರ್ಯಕ್ಕೆ ಕಾರ್ಯಕರ್ತರು ತಯಾರಿಯಲ್ಲಿರಬೇಕು. ಮತ್ತೊಮ್ಮೆ ಭಾಗದೊಮ್ಮೆ ಧನ್ಯವಾದಗಳು. ಈ ಒಂದು ಪುಸ್ತಕ ಬಿಡುಗಡೆಗೊಳಿಸಿದಂತ ಆರ್ಥಿಕವಾಗಿ ಇವತ್ತು ಇಷ್ಟೊಂದು ಬಲಿಷ್ಠವಾಗಿ ಬೆಳೆದಿದ್ದೇವೆ. ಇಡೀ ವಿಶ್ವ ನಮ್ಮ ಕಡೆ ನೋಡ್ತಾ ಇದೆ. ನಾವೆಲ್ಲ ತಲೆ ಎತ್ತಿ ಮೆರೆಯುವಂತೆ ಇವತ್ತು ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಅದರಲ್ಲಿ ಸಹಕಾರ ಕ್ಷೇತ್ರದ ಕೊಡುಗೆನೂ ಬಹಳ ಅಪಾರವಾದಂಥದ್ದಿದೆ. ಹೀಗಾಗಿ ಆತ್ಮೀಯ ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ವಿವಿಧ ಕ್ಷೇತ್ರಗಳಲ್ಲಿ. ಇವತ್ತು ಯಾವುದು ನಮ್ಮಲ್ಲಿರುವಂಥ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ತೆಗೆದುಕೊಳ್ಳ್ರಿ, ಗೃಹ ನಿರ್ಮಾಣ ಸಹಕಾರ ಸಂಘಗಳು ತೆಗೆದುಕೊಳ್ಳ್ರಿ, ಇವತ್ತು ಸಹಕಾರ ಸಕ್ಕರೆ ಕಾರ್ಖಾನೆಗಳು ತೆಗೆದುಕೊಳ್ಳ್ರಿ, ಸಹಕಾರ ಕೇಂದ್ರ ಬ್ಯಾಂಕ್ಗಳು ತೆಗೆದುಕೊಳ್ಳ್ರಿ. ಅದರಲ್ಲಿ ವಿಶೇಷವಾಗಿ ತಳ ಹಂತದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಯಾವ ರೀತಿಯಲ್ಲಿ ಅವರ ಸೇವೆ ಯಾರೂ ಮರಿಲಿಕ್ಕೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ನಾವೇನು ಅಭಿವೃದ್ಧಿ ಆಗ್ತಾ ಇದ್ದೇವೆ. ಸ್ವಸಹಾಯ ಸಂಘಗಳು, ಮಹಿಳೆಯರು ಸುಮಾರು ಜನ ಇಲ್ಲೆಲ್ಲ ಬಂದಿದ್ದೀರಿ. ಇದು ಮಹಿಳೆಯರು ಮನೆ ಹೊರಗಡೆ ಬರ್ತಾ ಇರಲಿಲ್ಲ. ಇವತ್ತು ಸ್ತ್ರೀ ಶಕ್ತಿ ಸಂಘಗಳಿರ್ಬೋದು, ಇವತ್ತು ಇನ್ನಿತರ ಅನೇಕ ಕಾರ್ಯಕ್ರಮಗಳಿರ್ಬೋದು. ಬ್ಯಾಂಕಿಗೂ ಹೋಗ್ತಾ ಇರಲಿಲ್ಲ. ಹೋಗ್ತೀರಾ ನಮ್ಮ ಮೊದಲು ಬ್ಯಾಂಕಿಗೆ ಹೋಗ್ತೀರಾ? ಎಲ್ಲಿ ನಿಮಗೆ ಹೆಂಗೆ ನಿಮ್ಮ ಪಾಸ್ಬುಕ್ ಏನೂ ಗೊತ್ತಿರಲಿಲ್ಲ. ಸರ್ಕಾರಿ ಕಾರ್ಯಕ್ರಮಗಳು ಯೋಜನೆಗಳು ಯಾರೋ ದುರುಪಯೋಗ ಮಾಡ್ಕೊಳ್ತಾ ಇದ್ರು. ಇವತ್ತು ನಿಮ್ಮ ಹೆಸರ ಮೇಲೆ ಯಾರ್ಯಾರಿಗೂ ಹೋಗ್ತಾ ಇತ್ತು. ನಿಮಗೆ ಅದ್ರ ಬಗ್ಗೆ ಜಾಗೃತಿನೇ ಇರಲಿಲ್ಲ. ನಿಮಗೆ ಅದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿನೂ ಇರಲಿಲ್ಲ. ಇವತ್ತಿನ ಆರ್ಥಿಕವಾಗಿ ಸಬಲೀಕರಣ ಆಗ್ತಾ ಇದ್ದೀರಿ, ನಿಮಗೆಲ್ಲ ಜಾಗೃತಿ ಮೂಡ್ತಾ ಇದೆ ಅಂತ ಹೇಳಿದ್ರೆ ಅದು ಸ್ವಸಹಾಯ ಸಂಘಗಳ ಮುಖಾಂತರ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಬೀದರ್ ಜಿಲ್ಲೆ, ಈ ಜಿಲ್ಲೆಯು ಸಾಮಾಜಿಕವಾಗಿ ಆರ್ಥಿಕವಾಗಿ ಐತಿಹಾಸಿಕವಾಗಿ ಬಹಳಷ್ಟು ಶ್ರೀಮಂತವಾದಂಥ ಒಂದು ಜಿಲ್ಲೆ ಇದೆ. ಶರಣರು ಹುಟ್ಟಿದಂಥ ಈ ಒಂದು ಪುಣ್ಯವಾದಂಥ ನಾಡು. ಆದರೆ ಇಲ್ಲಿ ಆರ್ಥಿಕವಾಗಿ ಅನೇಕ ಕಾರಣಗಳಿಂದ ಬಹಳಷ್ಟು ನಾವೆಲ್ಲ ಆರ್ಥಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಬೇರೆ ಪ್ರದೇಶಕ್ಕೆ ಹೋಲಿಕೆ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಹಿಂದುಳಿದ ಜಿಲ್ಲೆ ಅನ್ನುವಂಥ ಹಣೆಪಟ್ಟಿ ಇತ್ತು. ಆ ಹಣೆಪಟ್ಟಿಗೂ ಅಳಚಿ ಹೋಗ್ತಾ ಇದೆ. ನಾವೆಲ್ಲ ಪ್ರಗತಿ ಪಥದತ್ತ ಹೋಗ್ತಾ ಇದ್ದೇವೆ. 371 ಕಲಂ ಅನುಷ್ಠಾನಕ್ಕೆ ತಂದಿದ್ದೇವೆ. ಈಗ ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ. ಅದರಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಹಿಂದೇನು ನಮ್ಮ ಜಿಲ್ಲೆಯಲ್ಲೂ ಅನೇಕ ಜನ ಧುರೀಣರು ಇವತ್ತು ಬಹಳಷ್ಟು ಸೇವೆ ಮಾಡಿದ್ದಾರೆ. ಇವತ್ತು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ರೈತರಿದ್ದಾರೆ. ಆ ರೈತರು ಬೆಳೆದಂಥ ಕಬ್ಬಿಗೆ ಇವತ್ತು ಯಾವುದೇ ಸಕ್ಕರೆ ಪರಿವರ್ತನೆ ಮಾಡುವಂಥ ಕೈಗಾರಿಕೆಗಳು ಇರಲಿಲ್ಲ, ಕೃಷಿ ಆಧಾರಿತ ಕೈಗಾರಿಕೆಗಳು. ಅಂಥ ಪರಿಸ್ಥಿತಿಯಲ್ಲಿ ಖೇಣಿಯವರು ಇರ್ಬೋದು, ನಮ್ಮ ತಂದೆಯವರಾದಂಥ ಪೂಜ್ಯ ಭೀಮಣ್ಣ ಖಂಡ್ರೆಯವರು, ಅನೇಕ ಜನ ಅವ್ರ ಜೊತೆಯಲ್ಲಿ ಸಿದ್ದಪ್ಪ ಕೇಳ್ಗೆಯವರು, ಸುಮಾರು ಜನ, ದಿವಂಗತ ಬಸವರಾಜ್ ಪಾಟೀಲ್ ಅವರು, ಅವರೆಲ್ಲ ಶ್ರಮ ಮಾಡಿ ಇವತ್ತು 70ರ ದಶಕದಲ್ಲಿ ಈ ಭಾಗದಲ್ಲೇ ಪ್ರಪ್ರಥಮವಾಗಿ ಕೃಷಿ ಆಧಾರಿತ ಕೈಗಾರಿಕೆ ಪ್ರಾರಂಭ ಮಾಡಿದ್ರು ಅಂತೇಳಿ ಹೇಳಿ ರೈತರು ಹಣ ನೋಡಿದ್ರು. ಅವ್ರ ಮಕ್ಕಳು ಇಂಜಿನಿಯರ್ ಆದರು, ಡಾಕ್ಟರ್ ಆದರು, ದೊಡ್ಡ ದೊಡ್ಡ ಸ್ಥಾನಕ್ಕೆ ಅವರೆಲ್ಲ ಹೋಗಿದ್ದಾರೆ. ನಾವು ನೋಡ್ತಾ ಇದ್ದೀವಿ. ಬೀದರ್ ಸಹಕಾರ ಕೇಂದ್ರ ಬ್ಯಾಂಕ್
ಇವತ್ತು ಮಾಣಿಕರಾವ್ ಕಾಶಂಪುರ್ ಅವರು ನೆನಪಿಸ್ಕೊಳ್ಬೇಕಾಗ್ತದೆ. ವೀರಶೆಟ್ಟಿ ಕುಷ್ಣೂರ್ ಅವರು, ಅವರೆಲ್ಲ ಬುನಾದಿ ಹಾಕಿದ್ದು. ನಮ್ಮ ತಂದೆಯವರಾದ ಭೀಮಣ್ಣ ಖಂಡ್ರೆ ಅವರು, ಸಿದ್ಧಲಿಂಗಪ್ಪ ಕಾಕನಾಳೆ ಅವರು, ಸುಮಾರು ಜನ ಅವ್ರು ಪ್ರಾರಂಭ ಮಾಡಿದಂಥದ್ದು, ಅಡಿಪಾಯ ಹಾಕಿದಂಥದ್ದು. ಅದಾದ್ಮೇಲೆ ದಿವಂಗತ ಗುರುಪಾದಪ್ಪ ನಾಗಮಾರ್ಪಳ್ಳಿಯವರು ಇನ್ನು ಹೆಚ್ಚಿನ ರೀತಿಯಲ್ಲಿ ಇದನ್ನು ಮುಂದೆ ತೆಗೆದುಕೊಂಡು ಹೋಗುವಂಥ ರೀತಿಯಲ್ಲಿ ಸ್ವಸಹಾಯ ಸಂಘಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಂಥದ್ದು. ಅದಾದ್ಮೇಲೆ ಈಗ ಈ ಒಂದು ಬೃಹತ್ ಮಟ್ಟದಲ್ಲಿ ಏನು ರೈತರಿಗೆ ಇವತ್ತೇನು ಕಾರ್ಯಕ್ರಮಗಳು ನಾವು ಸರ್ಕಾರ ರೂಪಿಸಿದೆ ಅನೇಕ ರೀತಿಯಲ್ಲಿ, ಅದೆಲ್ಲವನ್ನು ಅನುಷ್ಠಾನ ಮಾಡುವಂಥ ಕೆಲಸ ಇವತ್ತು ಈ ಸಂಸ್ಥೆಗಳು ಮಾಡ್ತಾ ಇದೆ, ನಾವೆಲ್ಲ ನೋಡ್ತಾ ಇದ್ದೇವೆ. ಕರ್ನಾಟಕವು ವೈವಿಧ್ಯಮಯಗಳಿಂದ ಕೂಡಿದ ನಾಡಾಗಿದ್ದು ಇಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನ ಕಾಣುತ್ತೇವೆ. ಹಲವಾರು ಸಾಮ್ರಾಜ್ಯಗಳು, ರಾಜವಂಶಸ್ಥರು, ಸಂತ ಶರಣರು ಮತ್ತು ದಾರ್ಶನಿಕರಿಗೆ ಜನ್ಮ ನೀಡಿದ ಪುಣ್ಯಭೂಮಿ ಇದಾಗಿದೆ. ಸಾಹಿತ್ಯ, ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ತನ್ನದೇ ಆದ ರೀತಿಯಲ್ಲಿ ಹೆಸರು ಮಾಡಿದ ನಾಡು ನಮ್ಮದಾಗಿದೆ. ಸಮಾಜ ಸುಧಾರಣೆಗಾಗಿ ಈ ನಾಡಿನಲ್ಲಿ ಹಲವಾರು ಸಂತ ಶರಣರು ಶ್ರಮಿಸಿದ್ದಾರೆ. ಅಂತಹ ಮಹನೀಯರಲ್ಲಿ ಕನಕದಾಸರು ಒಬ್ಬರು ಎಂದು ಅರಣ್ಯ ಪರಿಸರ ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ತಿಳಿಸಿದ್ದರು. ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಬೀದರ್ ವತಿಯಿಂದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಏರ್ಪಡಿಸಿದ ಭಕ್ತಶ್ರೇಷ್ಠ ಕನಕದಾಸರ ಜಯಂತ್ಯುತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದರು. ಪೌರಾಡಳಿತ ಹಜ್ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ, ಎಲ್ಲ ಸಮಾಜಗಳಲ್ಲಿ ಮಹಾತ್ಮರಿದ್ದಾರೆ. ಅವರ ವಿಚಾರಧಾರೆಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಬಡವ ಸಾಹುಕಾರ ಎನ್ನದೇ ಸಮಾಜ ಒಳಿತಿಗಾಗಿ ದುಡಿದ ಮಹಾನರು ಎಂದರು. ಕರ್ನಾಟಕ ಪದವಿ ಮಹಾವಿದ್ಯಾಲಯ ಬೀದರ್ನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸವಿತಾ ಕೂಡ್ಲಿಕರ್ ಅವರು ಕನಕದಾಸರ ಜೀವನದ ಕುರಿತು ಉಪನ್ಯಾಸ ನೀಡಿದ್ದರು. ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಬಂಡೆಪ್ಪ ಕಾಶಂಪುರ್ ಮತ್ತು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡ್ ಮಾತನಾಡಿದ್ದರು. ಔರಾದ್ನ ಆರಾಧ್ಯ ಅಮರವಾಡಿ ತಂಡದಿಂದ ಭಕ್ತ ಕನಕದಾಸ ಅವರ ಕುರಿತು ನೃತ್ಯ ಪ್ರದರ್ಶಿಸಲಾಯಿತು. ಕಾಳಿದಾಸಗೊಂಡ ಯುವಕ ಸಂಘದ ವತಿಯಿಂದ ಏರ್ಪಡಿಸಿದ ನಿಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಮಹಮ್ಮದ್ ಗೌಸ್, ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಕುಂಟಿ, ಅಪರ ಜಿಲ್ಲಾಧಿಕಾರಿಗಳಾದ ಶಿವಕುಮಾರ್ ಶೀಲ್ವನ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ರಾಮ್ ಶಿಂದೆ, ಕನಕದಾಸ ಜಯಂತ್ಯುತ್ಸವ ಸಮಿತಿ ಅಧ್ಯಕ್ಷರಾದ ಬಾಬುರಾವ್ ಮಲ್ಕಾಪುರ್, ಕಾರ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಿರಾದರ್, ಪೀರಪ್ಪ ಎರ್ನಳ್ಳಿ, ಪಂಡಿತರಾವ್ ಚಿದ್ರಿ, ಅಭಿಮಾನಿಗಳು, ಚಿಂತಕರು ಸೇರಿದಂತೆ ಸಮಾಜದ ಗಣ್ಯರು ಉಪಸ್ಥಿತರಿದ್ದರು. ಕರ್ನಾಟಕ ಕೀರ್ತನ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶ್ರೀಯುತ ಈಶ್ವರ್ ಬಿ ಖಂಡ್ರೆಜಿಯವರು ಮತ್ತು ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ರಹೀಂ ಖಾನ್ ಸಾಹೇಬರು ಜೊತೆಗೆ ಎಲ್ಲ ಅತಿಥಿ ಗಣ್ಯರು, ಇದೀಗ ಈ ಮೂಲಕ ನಾವು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅನ್ನುವಂತಹ ಸಂದೇಶ, ಆ ಸಂದೇಶದ ಮೂಲಕ ಮನವನ್ನು ಕಟ್ಟಿರುವಂತಹ ದಾಸಶ್ರೇಷ್ಠ ನಿನ್ನಂತಾಗಬೇಕು, ನನ್ನ ಕಾಲಿನಂತಾಗಬೇಕು.
ನೃತ್ಯವನ್ನು ಪ್ರದರ್ಶನ ಮಾಡಿರುವಂತಹ ಮಕ್ಕಳ ಜೊತೆ ಸನ್ಮಾನ್ಯ ಸಚಿವರು ಭಾವಚಿತ್ರವನ್ನು ತೆಗೆಸಿಕೊಳ್ತಿದ್ದಾರೆ, ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳನ್ನ ನಾವು ಅಭಿನಂದಿಸೋಣ. ಮಕ್ಕಳಲ್ಲಿರುವಂತಹ ಮಕ್ಕಳಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸಲ್ಲಿಸುತ್ತಾ, ಆತ್ಮೀಯ ಬಂಧುಗಳೇ, ಭಕ್ತ ಶ್ರೇಷ್ಠ ಕನಕದಾಸ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಅತ್ಯಂತ ಪ್ರೀತಿಯಿಂದ ಉದ್ಘಾಟಿಸಿರುವಂತಹ ಸನ್ಮಾನ್ಯ ಪ್ರೀತಿ, ಪ್ರೇಮ, ನಂಬಿಕೆಯ ಮೂಲಕವಾಗಿ ನಮ್ಮ ದಾಂಪತ್ಯ ಜೀವನವನ್ನು ನಡೆಸಬೇಕು ಅನ್ನುವಂತಹ ಸಂದೇಶವನ್ನು ಕನಕದಾಸರು ಈ ಒಂದು ಕೃತಿಯಲ್ಲಿ ಅವರು ಕೊಡ್ತಾರೆ. ಈ ಮಧ್ಯಕಾಲೀನ ಸಾಹಿತ್ಯದ ಸಂದರ್ಭದಲ್ಲಿ ಕೇವಲ ಭಕ್ತಿಯಷ್ಟೇ ಹರಿದು ಬಂದಿಲ್ಲ, ಇಂತಹ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಕಾವ್ಯಗಳು ಕನಕದಾಸರು ಕೊಟ್ಟರು ಅನ್ನುವಂತಹದ್ದು ನಮಗಲ್ಲಿ ತಿಳಿದು ಬರ್ತದೆ. ಅದಕ್ಕೆ ಇಲ್ಲಿ ನಾವು ಅವರ ಒಂದು ಈ ಇಡೀ ಕೃತಿಯಲ್ಲಿ ನಮಗೆ ಅನೇಕ ಪಾತ್ರಗಳು ಹೇಗೆ ಕಟ್ಟಿಕೊಡ್ತಾರೆ ಅಂತ ಹೇಳಂತಂದರೆ, ಅಲ್ಲಿ ಹೇಗೆ ನಳನು ತನ್ನ ತ್ಯಾಗದ ಮೂಲಕವಾಗಿ ನಿಸ್ವಾರ್ಥವಾಗಿರುವಂತಹ ಪ್ರೇಮದ ಮೂಲಕವಾಗಿ ದಮಯಂತಿಯ ಜೊತೆಗೆ ದಾಂಪತ್ಯ ಜೀವನವನ್ನು ನಡೆಸ್ದ ಅನ್ನುವಂಥದ್ದು ನಮಗೆ ಈ ಕೃತಿಯಿಂದ ನಮಗೆ ತಿಳಿದು ಬರ್ತದೆ. ಮುಂದುವರೆದು ಹೇಳೋದಾದರೆ ಹರಿಭಕ್ತ ಸಾರ ಅನ್ನುವಂತಹ ಕೃತಿ, ಇದು ಸುಮಾರು 110 ಭಕ್ತಿ ಪದ್ಯಗಳಿಂದ ಕೂಡಿರ್ತಕ್ಕಂತಹ ಭಾಮನೀಯ ಷಟ್ಪದಿಯಲ್ಲಿ ಸರಳಗನ್ನಡದಲ್ಲಿ ರಚನೆವಾಗಿರ್ತಕ್ಕಂತಹ ಒಂದು ಕೃತಿ. ಒಂದು ಕನ್ನಡದ ಭಗವದ್ಗೀತೆಯಂತೆ ನಾವು ಕರೆಯಬಹುದಾಗಿರ್ತಕ್ಕಂಥ ಒಂದು ವಿಶಿಷ್ಟ ಕೃತಿ ಈ ಹರಿಭಕ್ತ ಸಾರ ಅನ್ನುವಂಥದ್ದು. ಅವರೇ ಹೇಳ್ತಾರೆ ಅದರಲ್ಲಿ ಏನು ಅಂತಂದರೆ, ಭಕ್ತಿ ಸಾರದ ಚಿಂತನೆಯನ್ನು ಹರಿಭಕ್ತರಾಲಿಸುವಂತೆ ರಚಿಸುವೆನು. ಅವ್ರು ಹೇಳ್ತಾರೆ ಆ ಕೃತಿಯಲ್ಲಿ ಏನು ಅಂದರೆ, ಭಕ್ತಿ ಸಾರದ ಚಿಂತನೆಯನ್ನು ಹರಿಭಕ್ತರಾಲಿಸುವಂತೆ ರಚಿಸುವೆ, ಯುಕ್ತಿಯಲ್ಲಿ ಬರೆದೋದಿಸುವ ಪದಾರ್ಥ ಸಿದ್ಧಿಪುವುದು, ಮುಕ್ತಿಗಿದು ನೆಲೆ ದೊರಕುವುದು, ಹರಿಭಕ್ತರಿದು ಲಾಲಿಪುವುದು ನಿಜಮತಿ, ಭಕ್ತಿಗೊಲಿದವಂಗೆ ರಕ್ಷಿಸುವುದು ನಮ್ಮ ನರವನ್ನವರತ. ಅಂದರೆ ಈ ಹರಿಭಕ್ತಿ ಸಾರವನ್ನು ನಾವು ಓದೋದ್ರಿಂದ ನಮಗೆ ಇಷ್ಟಾರ್ಥಗಳು ನಮಗೆ ಈಡೇರ್ತವೆ ಅನ್ನುವಂತಹ ಸಂದೇಶವನ್ನು ಕೊಡ್ತಾರೆ. ಏನು ಯಾವ ರೀತಿಯಲ್ಲಿ ಇವತ್ತು ತಾರತಮ್ಯ ಇದೆ ಅದೆಲ್ಲವನ್ನು ಹೋಗಲಾಡಿಸಬೇಕು, ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಅವರು ಪುರಂದರದಾಸರ ಸಮಕಾಲೀನರು. ಕನ್ನಡ ಸಾಹಿತ್ಯದ 2 ಕಣ್ಣುಗಳಪ್ಪ ಅಂತ ಹೇಳಿದ್ರೆ ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯ. ಅದೇ ರೀತಿಯಲ್ಲಿ ಅವರು ಬೆಳೆದುಕೊಂಡು ಬಂದು ಕೀರ್ತನೆಗಳ ಮುಖಾಂತರ ಅವರೇನೊಂದು ಕ್ರಾಂತಿಯನ್ನು ಮಾಡ್ತಾರೆ. ಒಂದು ಈಗಾಗಲೇ ಹೇಳಿದ್ರಲ್ಲ, ಒಂದು ತಂಬೂರಿ, ಒಂದು ಗೋಂಗಡಿ, ಅವೆರಡು ಹಾಕೊಂಡು ಇಡೀ ರಾಜ್ಯದಾದ್ಯಂತ ಸುತ್ತಾಡ್ತಾರೆ. ಸುತ್ತಾಡಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತೇಳಿ ಹೇಳಿ ತಮ್ಮ ಕೀರ್ತನೆಗಳ ಮುಖಾಂತರ ಅವರೇನು ಸುಮಾರು 300 ಕೃತಿಗಳ ರಚನೆ ಮಾಡ್ತಾರೆ. ಇವತ್ತೇನು ಯಾವ ರೀತಿಯಲ್ಲಿ ರಾಮಧನ್ಯ ಚರಿತೆ ಇರ್ಬೋದು, ಇನ್ನಿತರ ಅನೇಕ ಮೋಹನ್ ತರಂಗಿಣಿ, ಆ ಒಂದು ಕೀರ್ತನೆಗಳ ಮುಖಾಂತರ, ಕಾವ್ಯಗಳ ಮುಖಾಂತರ ಜನರಿಗೆ ಆಕರ್ಷಣೆ ಮಾಡಿ ಮನೆ ಮನೆಗೆ ಹೋಗಿ ಅವರನ್ನು ಬಡಿದೆಬ್ಬಿಸಿ ಧಾರ್ಮಿಕ ಜಾಗೃತಿಯನ್ನು ಮೂಡಿಸಿ ಇವತ್ತೇನು ಒಂದು ಬದಲಾವಣೆ, ಒಂದು ಪರಿವರ್ತನೆ, ಕುಲವೆಂದು ಹೊಡೆದಾಡಿದರೆ ನಿಮ್ಮ ಕುಲದ ನೆಲೆ ಏನು ಅಂತ ಬಲ್ಲಿರ ಅಂತ ಕೇಳ್ತಾರೆ. ಏನಾದ್ರು ಅಪ್ಲಿಕೇಶನ್ ಹಾಕಿದ್ದಾರೆ ಇವತ್ತು ಈ ಜಾತಿ ಎಲ್ಲ ಒಟ್ಟಬೇಕು ಅಂತ? ಏನು ಇದೆ, ಯಾರು ಅಪ್ಲಿಕೇಶನ್ ಅರ್ಜಿ ಹಾಕಿಲ್ಲ ಇವತ್ತು. ಆದರೆ ಇವತ್ತು ಯಾರು ನಾನು ಮೇಲೆ ನೀ ಮೇಲೆ, ನನ್ನ ಧರ್ಮ ನನ್ನ ಜಾತಿ ಶ್ರೇಷ್ಠ ನಿನ್ನ ಜಾತಿ ಶ್ರೇಷ್ಠ ಇರಲಿ, ಸ್ವಧರ್ಮದಲ್ಲಿ ನಿಷ್ಠೆ ಇರಬೇಕು. ಅನ್ಯ ಧರ್ಮೀಯರ ಬಗ್ಗೆ ಅವರ ಏನು ಪ್ರವಾದಿಗಳ ಬಗ್ಗೆ ಗೌರವ ಇರಬೇಕು. ಗೌರವ ಇಟ್ಕೊಂಡು ನಾವೆಲ್ಲರನ್ನು ಲಿವ್ ಅಂಡ್ ಲೆಟ್ ಲಿವ್ ಅನ್ನೋ ರೀತಿಯಲ್ಲಿ ಇತರನ್ನು ನಮ್ಮ ಜೊತೆಲಿ ತೆಗೆದುಕೊಂಡು ಹೋಗುವಂಥ ಕೆಲಸ ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ. ಮಹಾತ್ಮ ಕನಕದಾಸ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ನಾವು ಹೇಳಿದ್ಕಿಂತ ಜಾಸ್ತಿ ಸ್ವಲ್ಪ ಪ್ರಾಕ್ಟಿಕಲಿ ಅವ್ರ ವಿಚಾರ ಮೇಲೆ ನಾವು ನಡಿಬೇಕು ಅಂತ ನನ್ನ मेरा एक ऐसा सजेशन है कि जितने भी महात्मा होते हैं, जो भी समाज में होते हैं, बहुत बड़ा उनका इतिहास रहा है और कई हजारों सालों से आज तक उनका नाम जिंदा, इसलिए इसी के लिए जिंदा कि वो कभी किसी समाज के बारे में बात नहीं करे, किसी अमीर गरीब के बारे में बात नहीं किए, वो एक इंसानियत के बारे में बात की है। तो हम सब जानते हैं, सुबह घर से पूजा करके दुआ करके निकलते हैं बाहर और खुदा के सामने हाथ जोड़ते हैं
हम ईमानदारी से काम करेंगे और अच्छे रास्ते पे जाएंगे, गलत काम नहीं करेंगे, फिर मार्केट में आने के बाद, बाजार में आने के बाद अमीर गरीब जात पात हर चीज से लोग डिस्टर्ब हो जाते हैं और खुदा को बहुत छोटा समझे, खुदा को बड़ा समझते हैं, खुदा को हर जगह समझते हैं, तो हर जगह सेम रहते हैं। जिस तरह से हम वो मंदिर मस्जिद चर्च में डर के रहते हैं, उसी तरह से हम हर जगह रहते हैं। लेकिन खुदा को बहुत छोटा सा एरिया फिक्स कर दिया कि तुम यहीं पे रहो और इसी इतनी जगह है तुम्हारी, बाहर तुम नहीं है, बोलो इतनी बड़ी दुनिया में या हर जगह तुम नहीं है। हम सिर्फ यहाँ पे डरते हैं, बाहर नहीं डरते। ಇವತ್ತು ಎಲ್ಲ ಮಹಾನ್ ಪುರುಷರು ತಮ್ಮ ಮನೆಗ ತಮ್ಮ ಖಾನದ ಕಡೆಯಿಂದ ತಮ್ಮ ಮಂದಿ ಕಡೆಯಿಂದ ಲೆಕ್ಕ ಹಾಕಿಲ್ಲ, ಇಡೀ ಮಾನವ ಕುಲಕ್ಕೆ ಒಳ್ಳೇದು ಮಾಡ್ಬೇಕಂತೇಳಿ ಲೆಕ್ಕ ಹಾಕಿದಾರ. ಈಗ ನೋಡ್ರಿ ನಮ್ಮ ಬೀದರ್ನ ಬೊಮ್ಮಗೊಂಡೇಶ್ವರ್ ಆ ಜಮಾನದ ರಾಜರು ಬಂದರು ಆ ದಿಲ್ಲಿ ಕಡೆಯಿಂದ, ಇಲ್ಲಿ ನೀರು ಸಿಗಲ್ಲ ಹೋದವರಿಗೆ ಕುರಿ ಕಾಯ್ಕೋತ ನಮ್ಮ ಬೊಮ್ಮಗೊಂಡೇಶ್ವರ್ ನಿಂತಿದ್ರಲ್ಲಿ. ಅವರು ಒಂದು ಸಿಲ್ವೆನಿಂದ ಕಲ್ಲು ಹಟಾಸಿದ್ರು, ಪೂರಾ ಜರ್ಬಿ ಬಂತು. ರಾಜ ಖುಷಿಯಾಗಿ ಏನು ಬೇಕು ಅಂತ ಕೇಳಿದ್ರು. ತನ್ನ ಕಡೆಯಿಂದ ತನ್ನ ಮಕ್ಕಳ ಕಡೆಯಿಂದ ಕೇಳಲಿಲ್ಲ, ಈ ಕುರಿಗಾರ ಕಡೆಯಿಂದ ಇಡೀ ಟ್ಯಾಕ್ಸ್ ಮಾಫ್ ಆಗಬೇಕು ಅಂತೇಳಿ ಅವತ್ತಿಂದ ಇಡೀ ಇವತ್ತಿನ ತನಕ DC ಮೇಡಮ್ ಅವರೇ ಟ್ಯಾಕ್ಸ್ ಮಾಫ್ ಆಗಿದೆ. ಅದು ನಮ್ಮ ಬೊಮ್ಮಗೊಂಡೇಶ್ವರ ಕೃಪಾ. ಹಂಗಾಗಿ ಇವತ್ತು ಕನಕದಾಸರು ಇವತ್ತು ನಾವು ಅಂತೀವಿ ತೆಂಗು ಹೋಗಿ ದೇವರಿಗೆ ಗುಡಿಯಾಗೆ ಹೊಡೆದ್ರೆ ನಮಗೆ ಮುಟ್ತದ, ಹಂಗಿಲ್ಲ. ಇಡೀ ವಿಶ್ವದಲ್ಲಿ ಭಕ್ತಿ ಎಲ್ಲಿದೆ ಅಲ್ಲೇ ದೇವ್ರ ಅಂತೇಳಿ ಹೇಳಿಕೊಟ್ಟಿನವರು. ಅದರ ಎಕ್ಸಾಂಪಲ್ ಏನಂತಂದರೆ, ಈ ಗೊಂಗಡಿ ಹಾಕೊಂಡು ಕನಕದಾಸರು ಬಿಟ್ಟರು ಬಾಡ್ನಿಂದ ಎಲ್ಲಿಗೆ, ಉಡುಪಿಗೆ. ಅಲ್ಲಿ ಹೋಗಿ ಅಲ್ಲಿನ ಪೂಜಾರಿಗಳೆಲ್ಲ ಅಂದ್ರು, ಯಾಕೆ ಗೊಂಗಡಿ ಹಾಕೊಂಡು ಬಂದು ನಿಂತಮ್ಮ ಮನುಷ್ಯ ಅಂತೇಳಿ ಒಳಗೆ ದೇವಸ್ಥಾನದಾಗ ಬರ್ಕೊಡಲ್ಲ ಹೋದ್ರು. ಅವ್ರಿಗೆ ಹೊರಗೆ ನೀ ಅಲ್ಲೇ ಇರು ಅಂತೇಳಿ ಹೊರಗೆ ನಿಂದಿರಿದ್ರು. ಆದರೂ ಈಗ ನಮ್ಮಂಥವ್ರು ಏನಾರ ಆದ್ರೆ ಆಯ್ತಪ್ಪ ಒಳಗೆ ಬಿಟ್ಟಿಲ್ಲ ಅಂತೇಳಿ ಹೊರಗೆ ನಿದ್ದೆ ಮಾಡಿ ಅಲ್ಲಿಂದೇ ನಮಸ್ಕಾರ ಮಾಡಿ ಹಿಂಗೆ ಬಂದ್ಬಿಡ್ತಿದ್ದೆವು. ಆದ್ರೆ ಅವ್ನು ಮಾಡಲಿಲ್ಲ. ಶ್ರೀಕೃಷ್ಣದ ಅಪ್ಪಟ ಪರಮ ಭಕ್ತರಿದ್ರು ಅವರು. ಹೊರಗೆ ಕುಂತಿ ಹೊರಗೆ ಭಜನು ಹೊರಗನೆ ಕೀರ್ತನ ಮಾಡಿ ಆ ಕೃಷ್ಣಗೆ ಉಲ್ಟಾ ತಿರುಗಿಸಿ ಗೋಡಿ ಮುರಿದು ದರ್ಶನ ಕೊಟ್ಟ ಕೃಷ್ಣ. ಅಣ್ಣ ಬಸವಣ್ಣ ಹೇಳ್ತಾರ, ನೀನು ಒಲಿದರೆ ಕೊರಡು ಕೊನರುವುದಯ್ಯ ಅಂತ ತಿಳಿಸಿರ್ಬೇಕು ಕೃಷ್ಣ ಖರೆ. ಆದ್ರೆ ಕೃಷ್ಣನ ಗುಡಿಯಾಗ ಧನಮೇಶ್ವರ ಗುಡಿಯಾಗ ಕುರಿ ಮೇಸನ್ ಹೋಗ್ಲಕ್ ಕೊಟ್ಟಿಲ್ಲ ಅಂತ ಹೇಳಿದ್ರ ಇದು ಯಾವ ಮನುಷ್ಯ ಜಾತಿ? ಇದನ್ನ ಪ್ರಶ್ನೆ ಮಾಡ್ಬೇಕಂತ ಕನಕದಾಸ ಹೇಳಿದಾರ. ಅದಕ್ಕಾಗಿ ಕನಕನಂತಾಗಬೇಕು, ನಿನ್ನಂತಾಗಬೇಕು, ಕನಕ ನಿನ್ನಂತಾಗಬೇಕು. ಇದು ಮನೆ ಒಳಗೆ ಚಾಲು ಆಗಬೇಕು, ಜಾತೀಯತೆ ಮೇಲೆ ಬೇಡ. ಇವತ್ತು ಈಶ್ವರ ಸಾಹೇಬರು ಬಹಳ ಚಲೋ ಹೇಳಿದ್ರು. ಅಣ್ಣ ಬಸವಣ್ಣವರಿಗೆ ಸಹಿತ ಕೊಲ್ಲವನೇ ಮಾದಿಗ ಹೊಲಸು ತಿಂಬವನೇ ಹೊಲೆಯ, ಕುಲವೇನು ಆ ಮಂದಿರ ಕುಲವೇನು, ಸಕಲ ಜೀವಾತ್ಮಕ್ಕೆ ಲೇಸನ್ನೇ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು. ತಂಗಿ ಹೇಳಪ್ಪರಿ ಜರ ಬೇರೆ ಭಾಷೆದಾಗ ಹೇಳ್ಯಾರ, ಬಂಡೆಪುರ್ ನಮ್ಮ ಭಾಷೆದಾಗ ಹೇಳ್ಯಾರ, ನಾವು ಸ್ವಲ್ಪ ಆ ಕಡೆ ಭಾಷೆದಾಗ. ಇದು ತಿಳ್ಕೋರಿ, ಗುಡಿ ಒಳಗಿನ ಕಲ್ಲು ಮನುಷ್ಯರೇ ಕಟ್ಟಿದ್ರೆ ಆಯ್ತದ, ಗುಡಿ ಒಳಗಿನ ಕಲ್ಲು ತಂತಾನೆ ಕಲ್ಲು ಆಗ್ತದ? ಎಲ್ಲಿಯಾದರೂ ಕಟ್ಟಲ್ದೇನೆ ಗುಡಿ ತಯಾರಾಗ್ತದೇನೋ? ಕಟ್ಟಿದ ಮನುಷ್ಯನ ಗಿಡ ಅದು ಒಡೆದಾಕಲ್ಲದೆ ಬರ್ತದೇನೋ? ಇದು ಸಮಾಜಕ್ಕೆ ಪಾಗಲ್ ಮಾಡ್ತಕ್ಕಂಥ ಸಿಸ್ಟಮ್ ಅದ. ಅದಕ್ಕಾಗಿ ಏನೇ ಪುಸ್ತಕ ಓದಿದ್ರು ಸಹಿತ ನಾವು ನಿಜವಾದ ಮಾನವೀಯತೆ ಕಲ್ಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದು ಕನಕದಾಸರು ಕಲಿಸಿದಾರ. ಖರೆ ಬೊಮ್ಮಗೊಂಡಿಗೆ ಹೇಳ್ಯಾರ, ಬೊಮ್ಮಗೊಂಡನ ಗುಡಿ ಬೊಮ್ಮಗೊಂಡನ ಖಿಲಾ ಕಟ್ಲಕ್ಕೆ ರೊಕ್ಕ ಕೊಟ್ಟವರು ಬೊಮ್ಮಗೊಂಡೇಶ್ವರ, ಅವರಿಗೂ ಬಂಗಾರ ಸಿಕ್ಕಿತ್ತು. ಈ ಕಡೆ ಬೊಮ್ಮಗೊಂಡ, ಆ ಕಡೆ ಕನಕ, 7 ರಂಜನಿಗೆ ಬಂಗಾರ ಸಿಕ್ಕರೂ ಸಹಿತ ಜನರಿಗೆ ಅನುಕೂಲ ಆಗುತ್ತೆ. ರೈತರಿಗೆ ಹೊಲಗಳಿಗೆ ಹಾದಿ ಕೆರೆಗಳು ಮಾಡಿರ್ತಕ್ಕಂಥದ್ದು. ನಿಮ್ಮೂರಾಗ ಅದೇಲೋ ಗೊತ್ತಿಲ್ಲ, ನಮ್ಮೂರಾಗ ಚಿಮ್ಕೊಂಡು ಬಸವಣ್ಣನ ಗುರಿ ಬಲ್ಲಿ ಧರ್ಮಶಾಲೆ ಇತ್ತು. ಕಾರಮುಂಗಿ ಹೋಗೋರು ನಡ್ಕೊತ ಹೋಯ್ತಿರು, ಬಸ್ ಇರಲಿಲ್ಲ. ರಾತ್ರಿ ಕತ್ತಲಾದ್ರೆ ಧರ್ಮಶಾಲೆ ಮಕ್ಕೊಂಡು ಹೋಗ್ಬೇಕಂತ ಹೇಳಿ ಕನಕದಾಸರು ಪ್ರತಿಯೊಂದು ಹಳ್ಳಿಗೆ ಕೆರೆ, ಗುಡಿ ಮತ್ತು ಆ ಧರ್ಮಶಾಲೆಗಳು ಕಟ್ಸಿದ್ರೆ. ಯಾಕ? ಜನರಿಗೆ ಮಕ್ಕಳಕ್ಕೆ ಇರ್ಲಕ್ಕಂತ. ಈಗ ರೆಸಾರ್ಟ್ಗಳವ, ಈಗ ಹೋಟೆಲ್ಗಳವ, ಬಾರ್ಗಳವ, ಇರ್ಲಕ್ಕಾಯ್ತು. ಆಗಿದ್ದಿಲ್ಲ. ಇದು ಕನಕದಾಸರು ರೈತರ ಹೊಲಗಳಿಗೆ ರಸ್ತೆ ಮಾಡಿರ್ತಕ್ಕಂಥದ್ದು, ಕೆರೆಗಳ ಮುಖಾಂತರ ದನಕರುಗಳು ಬದುಕಬೇಕನ್ನೋದು. ಇದು ಕನಕದಾಸರ ಆಡಳಿತ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ವಿಷಯದ. ನಾವು ಜಾಸ್ತಿ ಹೇಳಬೇಕಾಗಿಲ್ಲ.
ಬಸವಾದಿ ಶರಣರ ಸಮಾಜ ಧಾರ್ಮಿಕ ಕ್ರಾಂತಿ ಹಾಗೂ ಸಮಾಜ ತತ್ವಾದರ್ಶಗಳ ಪ್ರಸಾರಕ್ಕಾಗಿ ಆರಂಭಿಸಿರುವ 45ನೇ ಶರಣಕುಮಠ ಹಾಗೂ ಅನುಭವ ಮಂಟಪ ಉತ್ಸವ ನವೆಂಬರ್ 23-24ರಂದು ಬಸವ ಕಲ್ಯಾಣದ ಅನುಭವ ಮಂಟಪದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಉತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷರು ಆದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದರು. ಆಧುನಿಕ ಅನುಭವ ಮಂಟಪದ ಸ್ಥಾಪಕರು ಆದ ಭಾಲ್ಕಿ ಹಿರೇಮಠ ಸಂಸ್ಥಾನದ ಚನ್ನಬಸವ ಪಟ್ಟದೇವರು ಬಸವತತ್ವ ಪ್ರಸಾರಕ್ಕಾಗಿ ಅನುಭವ ಮಂಟಪ ಉತ್ಸವ ಆರಂಭಿಸಿದ್ದರು. ಅದನ್ನು 45 ವರ್ಷಗಳದ್ದು ಮುನ್ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ನಗರದ ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು. ಬಸವಾದಿ ಶರಣರ ವಿಚಾರಧಾರೆಗಳು ಎಂದಿಗಿಂತಲೂ ಇಂದು ಹೆಚ್ಚು ಪ್ರಸ್ತುತವಾಗಿವೆ. ಈ ಕಾರ್ಯಕ್ರಮದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಗುವುದು. ಮಹಿಳಾ ಗೋಷ್ಠಿ, ರೈತ ಗೋಷ್ಠಿ, ಯುವ ಗೋಷ್ಠಿ ಹೀಗೆ ಹಲವು ಕಾರ್ಯಕ್ರಮಗಳು ನಡೆಯಲಿವೆ. ನಾಡಿನ ಪೂಜ್ಯರು, ಸಾಹಿತಿಗಳು, ವಿದ್ವಾಂಸರು ಭಾಗವಹಿಸಿ ಜ್ಞಾನ ದಾಸೋಹ ಮಾಡುವರು ಎಂದು ತಿಳಿಸಿದ್ದರು. ನವೆಂಬರ್ 23ರಂದು ಬೆಳಗ್ಗೆ 9:30ಕ್ಕೆ ಬಸವೇಶ್ವರ ದೇವಸ್ಥಾನ ವಿಶ್ವಸ್ತ ಮಂಡಳಿ ಅಧ್ಯಕ್ಷ ಶಶಿಕಾಂತ್ ದುರ್ಗೆ ಗುರುಬಸವ ಪೂಜೆ ನೆರವೇರಿಸುವರು. ಸಾಹಿತಿ ಸಿದ್ದಣ್ಣ ಲಂಗೋಟಿ ಧ್ವಜಾರೋಹಣೆ ನೆರವೇರಿಸುವರು. ಬೆಳಗ್ಗೆ 11ಕ್ಕೆ ನಡೆಯಲಿರುವ ಪ್ರಧಾನ ಕಾರ್ಯಕ್ರಮವನ್ನು ಮೇಘಾಲಯದ ರಾಜ್ಯಪಾಲ CH ವಿಜಯಶಂಕರ್ ಉದ್ಘಾಟಿಸುವರು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಪ್ರಶಸ್ತಿ ಪ್ರದಾನ ಮಾಡುವರು. ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಗ್ರಂಥ ಬಿಡುಗಡೆಗೊಳಿಸುವರು. ಗದಗ ತೋಟಾರ್ದ ಸಿದ್ದರಾಮ ಸ್ವಾಮೀಜಿ ಬಸವಲಿಂಗ ಪಟ್ಟದೇವರ ಸಾನ್ನಿಧ್ಯ ವಹಿಸುವರು ಎಂದು ವಿವರಿಸಿದ್ದರು. ಮಧ್ಯಾಹ್ನ 2ಕ್ಕೆ ಲಿಂಗಾಯತ ಹೋರಾಟ ಮುಂದೇನು ಕುರಿತು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಉಪನ್ಯಾಸ ನೀಡುವರು. ಸಂಜೆ ಮಹಾಕ್ರಾಂತಿ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ತಿಳಿಸಿದ್ದರು. ನವೆಂಬರ್ 24ರಂದು ಬೆಳಗ್ಗೆ 6ಕ್ಕೆ ನಗೆ ಯೋಗ ಕೂಟ ಜರುಗಲಿದೆ. ಬೆಳಗ್ಗೆ 7ಕ್ಕೆ ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗ ಜರುಗಲಿದೆ. ಯೋಗ ತಜ್ಞ ಡಾಕ್ಟರ್ ಅಮರನಾಥ್ ಸೋಲ್ಪುರೆ ಪ್ರಾತ್ಯಕ್ಷಿಕ ತೋರಿಸುವರು. ಬೆಳಗ್ಗೆ 10ಕ್ಕೆ ನಡೆಸಲಿರುವ ಬಸವ ಕಲ್ಯಾಣ ವಿಕಾಸ ಅಂದು ಇಂದು ಮುಂದು ಕುರಿತು ಸಾಹಿತಿ ಶಿವಶರಣಪ್ಪ ಹುಗ್ಗೇಪಾಟೀಲ್ ಉಪನ್ಯಾಸ ನೀಡುವರು. 11 ಪುಸ್ತಕಗಳನ್ನು ಬಿಡುಗಡೆಗೊಳಿಸಲಾಗುವುದು. ಮಧ್ಯಾಹ್ನ 1ಕ್ಕೆ ನಡೆಯಲಿರುವ ಸಮಾರೋಪದ ಸಾನ್ನಿಧ್ಯವನ್ನು ಬೈಲೂರು ನಿಷ್ಕಲ ಮಂಟಪದ ನಿಜಗುಣಾನಂದ ಸ್ವಾಮೀಜಿ ಗುರುಬಸವ ಪಟ್ಟದೇವರು ವಹಿಸುವರು. ಕೂಡಲ ಸಂಗಮ ಬಸವ ಧರ್ಮ ಪೀಠದ ಮಾತೆ ಗಂಗಾದೇವಿ ಬಸವ ಸೇವಾ ಪ್ರತಿಷ್ಠಾನದ ಅಕ್ಕ ಗಂಗಾಂಬಿಕೆ ಸಮ್ಮುಖ ವಹಿಸುವರು ಎಂದರು. ಬಸವ ಕಲ್ಯಾಣ ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಅನುಭವ ಮಂಟಪ ಉತ್ಸವದ ಅಂಗವಾಗಿ ನವೆಂಬರ್ 4ರಿಂದಲೇ ಆರೋಗ್ಯ ಆಧ್ಯಾತ್ಮ ಕುರಿತು ಪ್ರವಚನ ಆರಂಭಗೊಂಡಿದೆ. 21ರಂದು ಕೊನೆಗೊಳ್ಳಲಿದೆ. ಯೋಗ, ವಚನ ಪಾರಾಯಣ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಜರುಗುತ್ತಿವೆ. ನವೆಂಬರ್ 23-24ರಂದು ಮುಖ್ಯ ಕಾರ್ಯಕ್ರಮಗಳು ನಡೆಯಲಿದ್ದು, ಬಸವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್, ಭಾಲ್ಕಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು, ಭಾರತೀಯ ಬಸವ ಬಳಗದ ರಾಜ್ಯ ಘಟಕದ ಅಧ್ಯಕ್ಷ ಬಾಬುವಾಲಿ, ಕರ್ನಾಟಕ ರಾಜ್ಯ ಸಹಕಾರ ಮಹಿಳಾ ಮಹಾಮಂಡಲದ ಅಧ್ಯಕ್ಷೆ ಶಕುಂತಲಾ ಬೆಲ್ದಾಳೆ, ಚಂದ್ರಶೇಖರ್ ಹೆಬ್ಬಾಳೆ, ಜಯರಾಜ್ ಖಂಡ್ರೆ, ಸಿದ್ದಯ್ಯ ಕಾವಡಿಮಠ್, ಬೈಜನಾಥ್ ಕಾಮಶೆಟ್ಟಿ ಹಾಜರಿದ್ದರು. 2 ದಿವಸದ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಮೊದಲನೇ ದಿವಸ 9:30 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಮತ್ತು ಇವತ್ತು ಲಿಂಗೈಕ್ಯ ವಿ ಸಿದ್ದರಾಮಣ್ಣನವರ ಮಹಾದ್ವಾರ, ಲಿಂಗೈಕ್ಯ ವಿರೂಪಾಕ್ಷ ಅಗಡಿಯವರ ವೇದಿಕೆ, ಲಿಂಗೈಕ್ಯ ಪಿ ವೀರಭದ್ರಪ್ಪ ಕುರ್ಕುಂದ ಅವರ ಪ್ರಸಾದ ಮಂಟಪ ಮಾಡುವಂಥದ್ದು. ಹಾಗೆ ಇವತ್ತು ಲಿಂಗಾಯತ ಹೋರಾಟ ಮುಂದೇನು ಅನ್ನುವಂಥದ್ರ ಬಗ್ಗೆ ಒಂದು ಚಿಂತನೆ ಮಂಥನ ಇದೆ. ನಾಟಕ ಪ್ರದರ್ಶನ ಮಹಾಕ್ರಾಂತಿ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ವತಿಯಿಂದ, ಬೀದರ್ ಮಕ್ಕಳ ವತಿಯಿಂದ ನಾಟಕ ಪ್ರದರ್ಶನ ಇದೆ. ಅದರ ಜೊತೆಯಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗ ಮಾಡುವಂಥದ್ದು ಮತ್ತು 24ನೇ ತಾರೀಕಿಗೆ ಬೆಳಗ್ಗೆ 7:30 ಗಂಟೆಗೆ. ಹಾಗೆ ಬಸವ ಕಲ್ಯಾಣ ವಿಕಾಸದ ಬಗ್ಗೆ, ಈಗೇನು ಬಸವ ಕಲ್ಯಾಣದ ಅಭಿವೃದ್ಧಿ ಆಗ್ತಾ ಇದೆ, ಇನ್ನು ಮುಂದೆ ಇನ್ನೂ ಉತ್ತಮ ರೀತಿಯಲ್ಲಿ ಬಸವ ಕಲ್ಯಾಣ ಒಂದು ಧಾರ್ಮಿಕ, ಆಧ್ಯಾತ್ಮಿಕ, ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಎಲ್ಲರ ಒಂದು ಇಚ್ಛೆ ಆಗಿದೆ. ಆ ನಿಟ್ಟಿನಲ್ಲಿ ಅನುಭವ ಮಂಟಪದ ನಿರ್ಮಾಣದ ಕಾಮಗಾರಿ ಈಗಾಗಲೇ ಅರ್ಧ ಮುಗಿದಿದೆ. ಮುಂದಿನ 25ನೇ ಡಿಸೆಂಬರ್ಗೆ ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಇದನ್ನು ಮುಗಿಸಿ ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಸುಮಾರು ಈ ಒಂದು ಯೋಜನೆಗೆ 300 ಕೋಟಿ ರೂಪಾಯಿ ಈಗಾಗಲೇ ಖರ್ಚಾಗಿದೆ. ಬಾಕಿ ಅನುದಾನದ ಕೊರತೆ ಇಲ್ಲ, ಕಾಮಗಾರಿ ನಡೀತಾ ಇದೆ. ಮತ್ತು ಈ ಅಭಿವೃದ್ಧಿ ಬಗ್ಗೆ ಪರಿಶುಕಟ್ಟೆ ಇರ್ಬೋದು, ಇನ್ನಿತರ ಏನು ಅಭಿವೃದ್ಧಿ ಆಗಬೇಕಾಗಿದೆ ಅದರ
ಒಂದು ನೀಲನಕ್ಷೆನೂ ತಯಾರು ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. 30ನೇ ತಾರೀಕಿಗೆ ಗುರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಅದು ಸದ್ಯ ಅದರಲ್ಲಿ ನಾನು ಭಾಗಿಯಾಗ್ತಾ ಇದ್ದೇನೆ. ಅದರಲ್ಲಿ ಮುಂದಿನ ಏನೋ ನಮ್ಮ ಯೋಜನೆ ಇದೆ ಅದ್ರ ಬಗ್ಗೆ ವಿಸ್ತೃತವಾದಂಥ ಒಂದು ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಇದನ್ನು ಅರ್ಥಪೂರ್ಣವಾಗಿ ನಾವು ಅನುಷ್ಠಾನ ಮಾಡುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಬಸವ ಕಲ್ಯಾಣ ವಿಕಾಸ ಅಂದು ಇಂದು ಮುಂದು 12ನೇ ಶತಮಾನದಲ್ಲಿ ಯಾವ ರೀತಿಯಲ್ಲಿತ್ತು, ಹಿಂದೆ ಯಾವ ರೀತಿಯಲ್ಲಿದೆ, ಮುಂದೆ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತು ಗೋಷ್ಠಿಯಂತೆ ಇದ್ರ ಬಗ್ಗೆ ಚಿಂತನ ಮಂಥನ ಈ ಒಂದು ಕಾರ್ಯಕ್ರಮ ನಡೀತದೆ. ಶರಣಬಸವ ಮಹಾಸ್ವಾಮಿಗಳವರು, ಬಸವಾನಂದ ಮಹಾಸ್ವಾಮಿಗಳವರು, ಬಸವರಾಜಪಳ್ಳಿ ಸೇಡಂರವರು, ಯಳವಾರವರು ಅನೇಕ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೊದಲನೇ ದಿವಸ ಉದ್ಘಾಟನೆ, 2ನೇ ದಿವಸ ಲಿಂಗಾಯತ ಹೋರಾಟ ಮುಂದೇನು ಅನ್ನುವಂಥ ಚರ್ಚೆಯನ್ನು ಅನೇಕ ವಿದ್ವಾಂಸರು ಮಠಾಧೀಶರು ಸೇರಿ ಮಾಡ್ತಾ ಇದ್ದಾರೆ. ಆ ನಂತರ ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗ ಬೆಳಗ್ಗೆ 7 ಗಂಟೆಗೆ ನಡೀತಾ ಇದೆ. ಆ ನಂತರ ಬಸವ ಕಲ್ಯಾಣ ವಿಕಾಸ ಅಂದು ಇಂದು ಮುಂದು ಈ ಕುರಿತು ಚಿಂತನ ಮಂಥನ ನಡೀತಾ ಇದೆ. ಅದಕ್ಕೆ ಆ ಎಲ್ಲ ಕಾರ್ಯಕ್ರಮ ಸಮಾರಂಭದಲ್ಲಿ ಎಲ್ಲರೂ ಅನೇಕ ಸಂಖ್ಯೆಯಲ್ಲಿ ಎಲ್ಲ ಜಿಲ್ಲೆಗಳಿಂದ, ಬೆಳಗಾವಿ ಜಿಲ್ಲೆಯಿಂದ ಸುಮಾರು ಒಂದು 600 ಜನ ಅವರು ವಾಹನಗಳ ಮೂಲಕ ಬರ್ತಾ ಇದ್ದಾರೆ ಅಂತ ನಿನ್ನೆನೇ ಫೋನ್ ಬಂದಿದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋ ಸಲುವಾಗಿ. ಈಗ ಅನುಭವ ಮಂಟಪ ಉತ್ಸವ ಅದು ರಾಜ್ಯ ಮಟ್ಟದಲ್ಲಿನೇ ಒಂದು ದೊಡ್ಡ ಉತ್ಸವ ಆಗಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಮಾನ್ಯ ಮಂತ್ರಿಗಳು ನಾವು ಎಲ್ಲರೂ ಸೇರಿಕೊಂಡು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಅನುಭವ ಮಂಟಪದ ಇಲ್ಲಿ ನಡೆದಿರುವಂಥ ಎಲ್ಲರಿಗೂ ವಿಶೇಷವಾಗಿ ಮತ್ತೊಮ್ಮೆ ಎಲ್ಲರ ಹೆಸರು. ಬೀದರ್ ಜಿಲ್ಲಾ ರಂಗಮಂದಿರದಲ್ಲಿ ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ವಿಶೇಷ ಅತಿಥಿಯಾಗಿ ಆಗಮಿಸಿದ ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಅವರಿಗೆ ಗಣ್ಯಾತಿ ಗಣ್ಯರಿಂದ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಾ, ಇಡೀ ದೇಶದಲ್ಲಿ ಫಾರ್ಮಸಿಗಳಿಗೆ ಒಂದು ಗೌರವವಿದೆ. ವಿಭಿನ್ನ ರೀತಿಯಿಂದ ಅವರ ಕೆಲಸ ನಡೆಯುತ್ತಾ ಇದೆ. ಮೆಡಿಕಲ್ ಶಾಪ್, ಇಂಡಸ್ಟ್ರಿಯಲ್ ಹಾಸ್ಪಿಟಲ್ಗಳಲ್ಲಿ ಜವಾಬ್ದಾರಿಯುತ ಕೆಲಸ ಇದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಸುಶೀಲ್, ಕ್ರಾಂತಿ ಕುಮಾರ್, ಪ್ರಭಾಕರ್, ಶಿವಶಂಕರ್ ಬಿ, ಶಿವಶಂಕರಪ್ಪ ಬೊಮ್ಮ, ರಾಜಶೇಖರ್ ಪಾಟೀಲ್, ಅನಿಲ್ ಚಿಂತಾಮಣಿ, ದಿಲೀಪ್ ಡೋಂಗೆ, ಸಂಗಾರೆಡ್ಡಿ, ಶಿವಕುಮಾರ್ ಸಿದ್ದೇಶ್ವರ್, ರವಿ ಕಲ್ಶೆಟ್ಟಿ, ಅಶೋಕ್ ಮೈಲಾರೆ, ಗಾಯತ್ರಿ, ಡಾಕ್ಟರ್ ವೀರೇಂದ್ರ ಶಾಸ್ತ್ರಿ, ಡಾಕ್ಟರ್ MS ನಾಗರಾಜ್, ಧನಂಜಯ್, HM ರೇಣುಕಾಸ್ವಾಮಿ, ಕರುಣಾದೇವಿ, ಸತೀಶ್ ಪಾಟೀಲ್, ಕಿರಣ್ ಪಾಟೀಲ್, ಪ್ರಭಾಕರ್ ಮೈಲಾಪುರೆ, MD ಸುಲ್ತಾನ್, ಶಿವಾಜಿ ಮೇತ್ರೆ, ರವಿ ಪಾಂಚಾಲ್ ಸೇರಿದಂತೆ ಹಲವು ಗಣ್ಯರು ಮುಖಂಡರು ಇದ್ದರು. Royal Pharma Bida. Welcome, sir. Next, I would like to call Sri Shivaji Matre, General Secretary, KGP. Please give them a huge round of applause. Please be seated, sir. We are very honored. Now we have a welcome speech by Ravi Panchal. Ravi Panchal, State President, Indian Parliament. A very good morning to each and everyone. It's a pleasure morning to all of us. Very beautiful morning, and wish you a very happy World Pharmacist Day. We are here to celebrate national conference also. All the dignitaries from the states of the nation came here. Welcome to this function. This year's theme is Pharmacists Meeting Global Health Needs. Shows how important our role is keeping people healthy around the world. Okay, we all of us know that pharmacists are very creative teachers and sir. And Sri Sushil Sudanji, the member of Pharmacy Council of India. Please welcome, sir. He came from and management team of this Rangamandir. I welcome all the persons, one and all. Thank you very much.
Thank you, sir. Next we have everybody please. ಫಾರ್ಮಸಿಸ್ಟ್ ಬಗ್ಗೆ ಒಂದು ಗೌರವ, ಒಂದು ಮೋರ್ ರೆಸ್ಪೆಕ್ಟ್ ಅವರಿಗಿದೆ. पूरी दुनिया में फार्मासिस्ट का नाम लिया जाता है और वो अनेक रोल में अलग अलग तरीके से उनका रूल है. मेडिकल शॉप में अलग है, इंडस्ट्रियल एरिया में अलग है, हॉस्पिटल्स में अलग है. तो बहुत ही एक इंटेलिजेंट और रिस्पॉन्सिबल उनका जॉब, बहुत ही जिम्मेदारी से वो निभाना पड़ता है. क्योंकि अगर थोड़ा सा मेडिसिन देने में या कुछ सिस्टम में गड़बड़ हो गए तो मुश्किल होता है. तो इसके लिए मैं सभी फार्मासिस्ट हमारे कर्नाटक के और बीदर डिस्ट्रिक्ट के सभी लोगों को बहुत बहुत मुबारकबाद भी देता हूँ, धन्यवाद भी बोलता हूँ. स्पेशली गेस्ट सभी के नाम लिए गए हैं, तो मैं उनको फिर एक बार से धन्यवाद बोलता हूँ. और उनकी सीनियरिटी और जो भी उनके लाइफ में एक्सपीरियंस है वो आपको बताएंगे. मुझे थोड़ा सा बेंगलुरु जाना है, मेरा 2:30 को फ्लाइट है, इसके लिए मैं थोड़ा सा अर्जेंट किया हूँ. आप सभी को और एक बार से मैं फार्मेसी डे के मुबारकबाद देता हूँ, धन्यवाद बोलता हूँ. सभी को नमस्कार, जय हिंद. ಬೀದರ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಭಕ್ತ ಕನಕದಾಸರ 537ನೆಯ ಜಯಂತಿಯ ಅಂಗವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಆದ ಶಿವಕುಮಾರ್ ಶೀಲ್ವಂತ್, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಅವರು ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಹೂಮಾಲೆ ಹಾಕಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಭಕ್ತ ಶ್ರೇಷ್ಠ ಕನಕದಾಸರು ಅಂದಿನ ಜಾತಿ ವ್ಯವಸ್ಥೆಯಲ್ಲಿ ಮೇಲು ಕೀಳು ಎಂಬ ಭಾವನೆ ಹೋಗಲಾಡಿಸಲು ಪ್ರಯತ್ನಿಸಿದ್ದರು. ಕನಕದಾಸರು 15-16ನೇ ಶತಮಾನದಲ್ಲಿ ಕೀರ್ತನೆ ಕಾವ್ಯಗಳ ಮುಖಾಂತರ ಸಮಾಜದಲ್ಲಿ ಸಮಾಜ ನಿರ್ಮಾಣ, ಸಮಾಜ ಸುಧಾರಣೆ, ಜಾತ್ಯತೀತ ಸಮಾಜ ಸೇವೆ ಮಾಡಲು ಯತ್ನಿಸಿದ್ದರು ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಮಾಜಿ ಸಚಿವರಾದ ಬಂಡೆಪ್ಪ ಖಾಶಂಪುರ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಟ್, ನಗರಸಭೆ ಅಧ್ಯಕ್ಷ ಎಂಡಿ ಗೌಸ್, ಸದಸ್ಯರಾದ ಶಶಿ ಹೊಸಳ್ಳಿ, ಹನುಮಂತ್ ಮಲ್ಕಾಪುರ್, ಮುಖಂಡರಾದ ಬಾಬುರಾವ್ ಮಲ್ಕಾಪುರೆ, ಮಲ್ಲಿಕಾರ್ಜುನ್ ಪರಿಹಾರ್, ಮಾಳಪ್ಪ ಅಡ್ಸಾರೆ, ಪಂಡಿತ್ ಚಿದ್ರಿ, ಬಸವರಾಜ್ ಹೇಡೆ, ಪೀರಪ್ಪ ಯರ್ನಳ್ಳಿ, ಲಲಿತಾ ಕರಂಜಿ, ರಾಜ್ಕುಮಾರ್ ಕಂದಗೋಳ್, ಸೋಮಶೇಖರ್ ಚಿದ್ರಿ, ತುಕಾರಾಮ್ ಚಿದ್ರಿ, ಗಣಪತರಾವ್ ಸೋಲ್ಪುರ್, ನಾಗರಾಜ್ ನಂದಗಾಂವ್, ವಿಜಯಕುಮಾರ್ ಖಾಶಂಪುರ್, ಬಸವರಾಜ್ ಮಾಳ್ಗೆ, ಚಂದ್ರಕಾಂತ್ ಹಿಪ್ಳುಗಾಂವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನೀವು ಹಚ್ಚಿರಿ ಇನ್ನ ಕೈ ಹಚ್ಚಿರಿ फर्स्ट प्रजय है आपका. चलो थैंक यू. भक्त कनकदासರಿಗೆ
ದಾಸಶ್ರೇಷ್ಠ ಭಕ್ತ ಕನಕದಾಸ್ ಅವರಿಗೆ, ದಾಸಶ್ರೇಷ್ಠ ಭಕ್ತ ಕನಕದಾಸ್ ಅವರಿಗೆ, ಮಹಾಮಾನವತಾವಾದಿ ಮಹಾತ್ಮ ಕನಕದಾಸರಿಗೆ, ವಿಶ್ವಗುರು ಅಣ್ಣ ಬಸವಣ್ಣವರಿಗೆ, ಭಕ್ತ ಕನಕದಾಸರವರಿಗೆ, ಮಹಾತ್ಮ ಗಂಗುಂಡೇಶ್ವರ ಅವರಿಗೆ, ಅಂಬೇಡ್ಕರ್ ಅವರಿಗೆ, ವಿಶ್ವಬಂಧು ಕನಕದಾಸರಿಗೆ, ವಿಶ್ವಬಂಧು ಕನಕದಾಸರಿಗೆ. ಬೀದರ್ ನಗರದಲ್ಲಿ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ವಸ್ತು ಪ್ರದರ್ಶನ ಮಳಿಗೆಗೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಪಿ ಖಂಡ್ರೆ, ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಅವರು ಮಳಿಗೆಗಳಿಗೆ ರಿಬ್ಬನ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿದ್ದರು. 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ಬೀದರ್ 2024ರ ಕೃಷಿ ಇಲಾಖೆ ಬೀದರ್ ವತಿಯಿಂದ ಕೃಷಿ ಇಲಾಖೆ ಯೋಜನೆಗಳ ಮಾಹಿತಿ ಮಳಿಗೆ, ನಬಾರ್ಡ್ ಬೆಂಗಳೂರು ಹಾಗೂ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಬೀದರ್ ಪ್ರಾಯೋಜಕತ್ವದಲ್ಲಿ ಹಳ್ಕೇಡ್ ರೈತ ಸಹಯೋಗಿ ರೈತ ಉತ್ಪಾದಕರ ಸಂಸ್ಥೆ ಹಳ್ಕೇಡ್ ಬಿನ ಮಳಿಗೆಗೆ ಭೇಟಿ ನೀಡಿ ಸಮಾಲೋಚನೆ ನಡೆಸಿ ಮಾಹಿತಿ ಪಡೆದರು. ಅಲ್ಲದೆ ಡ್ರೋನ್ನಿಂದ ಹೊಲದಲ್ಲಿ ಸಿಂಪಡಿಸುವ ಯಂತ್ರಕ್ಕೆ ಚಾಲನೆ ನೀಡಿದ್ದರು. ಕುಂಬಾರ ಮತ್ತು ಕಾರ್ಮಿಕರ ಸಹಕಾರ ಸಂಘ ನೌಬಾದ್ನ ಗುಡಿ ಕೈಗಾರಿಕೆ ಉತ್ಪನ್ನಗಳ ಮಾರಾಟ ಮಳಿಗೆಯನ್ನು ಪರೀಕ್ಷಿಸಿದ್ದರು. ಬಾಬುರಾವ್ ಕುಂಬಾರ್ ಅವರ ಮಳಿಗೆಗೆ ಪ್ರಶಂಸಿಸಿದ್ದರು. ನ್ಯಾನೋ ಪ್ರಚಾರ ಆಗಿದೆಯಾ ಸರ್? ಥೋಡಾ ನಮಸ್ಕಾರ ಸರ್. ಇದು ನಮ್ಮ ಇಲಾಖೆಯಲ್ಲ ವಿವಿಧ ಸ್ಕೀಮ್ಸ್ಗಳೆಲ್ಲ ಡಿಸ್ಪ್ಲೇ ಮಾಡಿದೆ ಸರ್. ಮುಖ್ಯವಾಗಿ ಸರ್ ಈಗ ರೀಸೆಂಟ್ ಈ ಮಂತ್ನಲ್ಲಿ ಸರ್ ನಮ್ಮ DAP ಕೊರತೆ ಇಲ್ಲ ಇಲ್ಲ, DAP ಸಿಗ್ತಾ ಇದೆಯಾ ಬೀದರ್ ಎಲ್ರಿಗೆ? ಎಸ್ ಸರ್. ಸರ್ ಈಗ ನ್ಯಾನೋ DAPನೂ ಬಂದಿದೆ ಸರ್. ಇದು ಹಾಫ್ ರೇಟಿಗೆ ಆಗುತ್ತೆ ಸರ್. 600 ರುಪೀಸ್ ಒಂದು ಪ್ಯಾಕ್ ಇರುತ್ತೆ. ಎಫೆಕ್ಟಿವ್ನೆಸ್ದು DAP ಜಾಸ್ತಿ ಇದೆಯಾ ನ್ಯಾನೋದಿದೆ? ಸರ್ ಇದು ಕೆಲವು ಭತ್ತ ಮತ್ತು ಕಬ್ಬಿನಲ್ಲಿ ಯೂಸ್ವಲಿ ಎಫೆಕ್ಟಿವ್ ಇದೆ ಸರ್. ಆ್ಯಕ್ಚುಯಲ್ ಪೊಸಿಷನ್ ಏನಿದೆ, ಎಲ್ಲರೂ DAP ಬೇಕು ಅಂತಾರೆ, ನ್ಯಾನೋ ಹೋಗೋದಿಲ್ಲ. ಅದಕ್ಕೆ ನ್ಯಾನೋ ಏನು ಅದರಲ್ಲಿ ಏನಾದರೂ DAPಗಿಂತನೂ ಎಫೆಕ್ಟಿವ್ನೆಸ್ ಕಡಿಮೆ ಇದೆಯಾ? ಫಸ್ಟ್ ಬೇಸಲ್ ಡೋಸಲ್ಲಿ ಸರ್ ಗ್ರ್ಯಾನ್ಯುಲ್ಡ್ DAP ಯೂಸ್ ಮಾಡ್ತಾರೆ ಸರ್. ಆಫ್ಟರ್ ಎಲೆಗಳು ಸ್ಟಾರ್ಟ್ ಆದಾಗ ನ್ಯಾನೋ DAP ಸರ್. ಎರಡು ಡೀಪ್ ರೂಟೆಡ್ ಇದ್ರೆ ಅವೇರ್ನೆಸ್ ತರಬೇಕು. ಸಿಕ್ಕಿದ್ದೀರಾ? ಕಾಂಪೆಂಡಿಯಂ ಏನೋ ಮಾಡಿದ್ದೀರಾ? ಎಲ್ಲ ಒಂದರಲ್ಲೇ ಮಾಡಿದ್ದಾರ? ಆ್ಯಕ್ಟ್ ಎಲ್ಲ ಭಾಳ ಜನರಿಗೆ ಮಾಹಿತಿ ಇಲ್ಲ ಸರ್. ಇದು ಸಪ್ರೇಟ್ ಅಟ್ಟೆ ಬರ್ತದೆ ಸರ್ ನಮ್ಮಲ್ಲಿ, ಸೌಹಾರ್ದನೇ ಸಪ್ರೇಟ್. ಇದು ಯಾವುದು ವೈದ್ಯನಾಥನ್ ವರದಿ? ಪೂಜೋರ್ ಗೊತ್ತು
ಸೆಂಟ್ರಲ್ ಗೌರ್ಮೆಂಟು ನಮ್ಮ ಗೌರ್ಮೆಂಟೇ. ನಾವೇನು ತೆರಿಗೆ ಕೊಡ್ತೀವಿ ಅದರಿಂದ ಕೊಡೋದು. ಅದು ನಿಮ್ಮ ತಲೆಗಿರಲಿ. 4 ಲಕ್ಷ ಕೋಟಿ ತೆರಿಗೆ ಕೊಡ್ತೀವಿ ನಾವು, ತಿಳಿತಾ? ಬಟ್ ಜನರು 4 ಲಕ್ಷ ತೆರಿಗೆ ಕೊಡ್ತೀವಿ ಅಂದ್ರೆ 6 ಲಕ್ಷ ಕೋಟಿ 60,000 ಕೋಟಿ. ಘೋರ ಅನ್ಯಾಯ ಇದೆ ಇದು. ನೀವೆಲ್ಲ ಹೋರಾಟ ಮಾಡ್ಬೇಕು ಹೋಗಿ. ಹಾಂ ಆರಾಮ್ ಸಾಬ್ರೆ ಆರಾಮ್ ಸರ್. ಇಲ್ಲ ಬೀದರ್ದಾಗೆ ಇದೆ ಸರ್. ಇಲ್ಲಿ ಒಂದು ಅದು ಈಶ್ವರ ಕಂಠ ಒಂದು ಪ್ರೋಗ್ರಾಮ್ ನಡೀತಿತ್ತು. ಕಲ್ಲ ಓಡೋಗ ಸಹಕಾರ ರತ್ನ ಹಾಂ ಇಲ್ಲೇ ಜೀರಾ ಫಂಕ್ಷನ್ ಒಂದು ಫೋಟೋ. ಹಾಂ ಇವತ್ತು ಅದು ಕನಕದಾಸ್ ಜಯಂತಿ ಭೀ ಅದಲ್ಲ. ಓಕೆ ಥ್ಯಾಂಕ್ ಯು. ಅದೇ ಹಂಗೇನು ಏವಂಟ ರಮ್ಮನ್ ಕುಚ್ಕೊಡ್ರ ಚಾಯ್ ಪಟ್ಕೊಂಡು ಕುಚ್ಕೊಂಡು ನಾ ಒಂದು ನಾ ಹೆಂಗೆ ಬೀಗ ಇದು. ಸರ್ ನಮಸ್ಕಾರ ರೀ. ಅಲ್ಲಿ ಹಿಡಿದು ಕೈ ಮಾಡೋದನ. ಹಾಂ ದುಕಾನ್ ಹಚ್ಚಿದೆ ನಾವು ಭೀ. ಕುಂಬಾರರ ಕರಕುಶಲ ಕೈಗಾರಿಕಾ ಸಂಘ ನಿಯಮಿತ ನೌಬಾದ್ ಬೀದರ್. ನಾನು ಸುಮಾರು 10 ವರ್ಷಗಳಿಂದ ಆ ಕುಂಬಾರರ ಸಂಘಕ್ಕೆ ಅಧ್ಯಕ್ಷನಾಗಿ ಹಲವು ನಮ್ಮ ಕುಂಬಾರಿಕೆ ಬಗ್ಗೆ ಎಲೆಕ್ಟ್ರಿಕಲ್ ಯಂತ್ರಗಳಾಗಲಿ, ಸೋಲಾರ್ ಯಂತ್ರಗಳಾಗಲಿ, ಮತ್ತು ವೀಲ್ ಆಗಲಿ, ಮತ್ತು ಜಿಲ್ಲಾ ಪಂಚಾಯತಿಯಿಂದ 72 ಜನಕ್ಕೆ ಬೆಳಗಾವದಲ್ಲಿ ಟ್ರೈನಿಂಗ್ ಕೊಡಿಸೋದಾಯಿತು. ಮತ್ತು PM ವಿಶ್ವಕರ್ಮದಾಗ 600 ಜನಕ್ಕೆ ಕುಂಬಾರಿಗೆ ಟ್ರೈನಿಂಗ್ ಕೊಡಿಸೀನಿ. ಮತ್ತು ಇವೆಲ್ಲ ಗುರುತು ಹಿಡಿದು ನಮ್ಮದು DRSS ಮತ್ತು ARSS ಮತ್ತು ಕರ್ನಾಟಕ ರಾಜ್ಯ ಮಹಾಮಂಡಳ ಬೀದರ್ ಯೂನಿಯನ್ ಆಫೀಸ್ದವರು ನನಗೆ ಕರ್ನಾಟಕ ರತ್ನ ಸಹಕಾರ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿ ಅವರಿಗೆಲ್ಲರಿಗೆ ನಮ್ಮದು ಈ TV ಮುಖಾಂತರ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.